ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಕರ್ನಾಟಕದ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ತರಗತಿಗಳನ್ನೆಲ್ಲ ನೋಡ್ತಾ ಬಂದ್ವಿ. ಕರ್ನಾಟಕದಲ್ಲಿರುವಂತಹ ಭೂಗೋಳ ವ್ಯವಸ್ಥೆ ಏನಿದೆ, ಮಣ್ಣುಗಳು ಏನಿದೆ, ಸಸ್ಯವರ್ಗ ಏನಿದೆ, ಪ್ರಾಣಿ ವರ್ಗ ಏನಿದೆ, ಇದೆಲ್ಲವನ್ನ ಚರ್ಚೆಯನ್ನ ಮಾಡಿದ್ವಿ ಹಿಂದ್ಗಡೆ ತರಗತಿಯಲ್ಲಿ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಒಂದು 15 MCQಗಳನ್ನ ಬಿಡಿಸ್ಬಿಡೋಣ. ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದ್ರೆ ಇದೊಂಥರ ಕ್ವಿಕ್ ರಿವಿಷನ್ ಇದೆ. ಹಾಗೆ ನಮ್ಗೆ ರಿವಿಷನ್ ಇದೆ. ಈಗ ನಾವು ಕಲ್ತಂತಹ ಒಂದು ಜ್ಞಾನ ಎಷ್ಟಿದೆ ಅನ್ನೋದನ್ನು ಒಂದು ಟೆಸ್ಟ್ ಮೂಲಕವಾಗಿ ಮಾಡ್ಕೊಂತ ಹೋಗೋಣ. ನೋಡಿ, ಇದು 15 MCQ ಇವತ್ತಿನ ಒಂದು ತರಗತಿಯಲ್ಲಿ ನಡೆಸಿಕೊಡುವಂಥದ್ದು. ಇನ್ನು ನೆಕ್ಸ್ಟ್ ತರಗತಿಯಲ್ಲಿ 15 MCQ, ಒಟ್ಟು ಟೋಟಲ್ ಒಂದು 30 MCQ ಬಿಡಿಸೋಣ. ಜೊತೆಗೆ ಇನ್ನೊಂದು ನಿಮ್ಮ ಹತ್ರ ನಾನು ವಿಚಾರವನ್ನು ಕೇಳಬೇಕು. ಏನು ಅಂದ್ರೆ, ಕರ್ನಾಟಕದಲ್ಲಿರುವಂತಹ ಒಂದು ಜಲ ವಿವಾದ ಅಥವಾ ನದಿ ವಿವಾದ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದ್ರ ಬಗ್ಗೆ ಯಾರಿಗಾದ್ರೂ ಒಂದು ತರಗತಿ ಬೇಕಿದ್ರೆ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಒಂದು ಜಲ ವಿವಾದ ಏನಿದೆ, ಯಾವ್ಯಾವ ಜಲ ವಿವಾದಗಳಿದೆ, ಕಾವೇರಿಗೆ ಸಂಬಂಧಪಟ್ಟಂತ ಏನಿದೆ, ಮಹದಾಯಿಗೆ ಸಂಬಂಧಪಟ್ಟಂತದ್ದು ಏನಿದೆ, ಆಮೇಲೆ ಕಳಸಾ ಬಂಡೂರಿಗೆ ಏನಿದೆ, ಆಮೇಲೆ ಮೇಕೆದಾಟುಗೆ ಸಂಬಂಧಪಟ್ಟಂಥದ್ದು, ಆಮೇಲೆ ಇನ್ನೊಂದು ನೇತ್ರಾವತಿ ನದಿಗೆ ಎತ್ತಿನ ಹೊಳೆಗೆ ಸಂಬಂಧಪಟ್ಟಂತಹ ಏನಿದೆ, ಇವೆಲ್ಲ ಜಲ ವಿವಾದಗಳು. ಇವು ರಾಜ್ಯಗಳ ಮಧ್ಯೆ ನಡೆಯುವಂತಹ ಜಲ ವಿವಾದಗಳು. ಇದು ನಮ್ಮ ರಾಜ್ಯದಿಂದ ಎಷ್ಟು TMC ನೀರು ಕೊಡಬೇಕು, ಆ ಪ್ರಕರಣ ಏನು ಹೇಳುತ್ತೆ, ಅವರು ವರದಿ ಸಲ್ಲಿಸಿದವರು ಯಾರ್ಯಾರು, ಹಾಗೆ ಇವರ ವರದಿಯನ್ನು ಆಧರಿಸಿ ಏನು ನಡೀತಾ ಇದೆ, ಅದೆಲ್ಲವನ್ನ ಒಂದು ತರಗತಿಯನ್ನ ಮಾಡುವಂಥದ್ದು. ಅದೇನಾದ್ರೂ ನಿಮ್ಗೆ ತರಗತಿಗಳು ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಅದಕ್ಕೆ ಸಂಬಂಧಪಟ್ಟಂತ ಒಂದೆರಡು ತರಗತಿ ಆಗ್ಬೋದು, ಮಾಡಿಕೊಡ್ತೇನೆ. ಇಲ್ಲಿ ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾದ ಜೋಡಿಯನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಘಾಟ್ಗಳ ಸಂಬಂಧಪಟ್ಟಂತಹ ಮಾಹಿತಿಗಳು ಬಂದಿರುವಂಥದ್ದು. ಆಗುಂಬೆ ಘಾಟ್ ಅನ್ನುವಂಥದ್ದು ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಏರ್ಪಡುವಂಥದ್ದು. ಚಾರ್ಮಡಿ ಘಾಟ್ ಅನ್ನುವಂಥದ್ದು ಶಿವಮೊಗ್ಗ ಮತ್ತು ಉಡುಪಿ. ಕೊಲ್ಲೂರು ಘಾಟ್ ಅನ್ನುವಂಥದ್ದು ಶಿರೂರು ಮತ್ತು ಬೈಂದೂರು, ಇವುಗಳ ನಡುವೆ ನಡೆಯುವಂಥದ್ದು ಒಂದು ಘಾಟ್ಗಳು ಅಂತ ಒಂದು ಕ್ವಶನ್ ಬಂದಿರುವಂಥದ್ದು. ಇಲ್ಲಿ ತಪ್ಪಾದ ಇರುವಂತಹ ಘಾಟ್ ಯಾವುದು ಅಂತ ಕೇಳಿದ್ದಾರೆ. 1 ಮತ್ತು 2 ತಪ್ಪಾಗಿದೆ, ಅಥವಾ 2 ಮತ್ತು 3 ತಪ್ಪಾಗಿದೆ, 3 ತಪ್ಪಾಗಿದೆ, ಅಥವಾ 2 ತಪ್ಪಾಗಿದೆ. ಇದರಲ್ಲಿ ಯಾವುದು ತಪ್ಪಾದ ಹೇಳಿಕೆ ಅನ್ನುವಂಥದ್ದು ನೋಡಿದ್ರೆ, ಇದರಲ್ಲಿ ಆಪ್ಷನ್ 3 ಏನಿದೆ ಇದು ಒಂದೇ ಸರಿ ಇರುವಂಥದ್ದು. ಕೊಲ್ಲೂರು ಘಾಟು ಅನ್ನುವಂಥದ್ದು ಶಿರೂರು ಮತ್ತು ಬೈಂದೂರು ನಡುವೆ ಬರುವಂತಹ ಘಾಟ್. ಹಾಗಾದ್ರೆ ಈ ಆಗುಂಬೆ ಘಾಟ್ ಮತ್ತು ಚಾರ್ಮಡಿ ಘಾಟ್ ಯಾವ ವ್ಯವಸ್ಥೆಯಲ್ಲಿ ಬರುತ್ತೆ ನೋಡೋಣ. ಅದನ್ನು ಕೂಡ ನೋಡಿ, ಪಶ್ಚಿಮ ಘಟ್ಟದಲ್ಲಿ 3 ಪ್ರಮುಖ ಘಾಟಿಗಳನ್ನ ನಾವು ನೋಡ್ತಾ ಬರ್ತೀವಿ. ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಚಾರ್ಮಡಿ ಘಾಟ್ ನೆನ್ಪಿಟ್ಕೋಬೇಕಾಗತ್ತೆ. ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಬರುವಂತದ್ದು ಚಾರ್ಮಡಿ ಘಾಟ್. ನೋಡಿ, ಇದು ಮೂಡಿಗೆರೆ, ಚಾರ್ಮಡಿ, ಬೆಳ್ತಂಗಡಿ, ಬಂಟ್ವಾಳ ಇವುಗಳನ್ನ ಸಂಪರ್ಕಿಸುವಂತಹ ಒಂದು ವ್ಯವಸ್ಥೆಯನ್ನ ಈ ಘಾಟ್ ಮಾಡುತ್ತೆ. ಇನ್ನು ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಬರುವಂತದ್ದು ಆಗುಂಬೆ ಘಾಟ್. ಬಹಳ ಮುಖ್ಯವಾಗಿ ಆಗುಂಬೆ ಘಾಟ್ ಅನ್ನುವಂಥದ್ದು ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಬರುವಂಥದ್ದು. ಹಾಗಾದ್ರೆ ಇದು ತೀರ್ಥಹಳ್ಳಿ ಆಗಿರ್ಬೋದು, ಆಗುಂಬೆ, ಸೋಮೇಶ್ವರ, ಆಗುಂಬೆಯ ಕೆಳಗೆ ಸೋಮೇಶ್ವರ ಬರುವಂಥದ್ದು. ಆ ಸೋಮೇಶ್ವರ ಇವನ್ನೆಲ್ಲ ಒಂದು ಹಾಯ್ದು ಹೋಗುವಂತಹ ಮಾರ್ಗಕ್ಕೆ ಈ ಘಾಟ್ ಬರುವಂಥದ್ದು. ಇನ್ನು ಕೊಲ್ಲೂರು ಘಾಟ್, ಬಹಳ ಮುಖ್ಯವಾಗಿ ಕೊಲ್ಲೂರು ಘಾಟ್, ಉಡುಪಿ ಜಿಲ್ಲೆಯ ಒಂದು ಕೊಲ್ಲೂರು ಘಾಟ್ ಅನ್ನುವಂಥದ್ದು ಶಿರೂರು ಮತ್ತು ಬೈಂದೂರು ನಡುವೆ ಒಂದು ಘಾಟನ್ನ ಸಂಪರ್ಕಿಸುವಂಥದ್ದು. ನಾ ಹೇಳಿರೋದು ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಚಾರ್ಮಡಿ ಘಾಟ್ ಅನ್ನುವಂಥದ್ದು ಯಾವ್ದ್ರಲ್ಲಿ ಬರುತ್ತೆ ಸ್ನೇಹಿತರೆ? ಚಿಕ್ಕಮಗಳೂರು ಮತ್ತು ಮಂಗಳೂರು. ಹಾಗೆ ಆಗುಂಬೆ ಘಾಟ್ ಅನ್ನುವಂಥದ್ದು ಉಡುಪಿ ಮತ್ತು ಶಿವಮೊಗ್ಗ ನಡುವೆ ಬರುವಂಥದ್ದು. ಇನ್ನು ಕೊಲ್ಲೂರು ಘಾಟ್ ಅನ್ನುವಂಥದ್ದು ಶಿರೂರು ಮತ್ತು ಬೈಂದೂರು. ಕೊಲ್ಲೂರು ಘಾಟ್ ಅನ್ನುವಂಥದ್ದು ಶಿರೂರು ಮತ್ತು ಬೈಂದೂರು ನಡುವೆ ಬರುವಂಥದ್ದು. ಇದನ್ನ ನಾನು ಚರ್ಚೆ ಮಾಡಿದ್ದೀನಿ. ತರಗತಿ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊ ಬನ್ನಿ ಸ್ನೇಹಿತರೆ. ನಂತರ 2ನೇ ಕ್ವಶನ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಏನ್ ಹೇಳಿಕೆಗಳಿದೆ? ಈ ಒಂದು ಭೂ ಇತಿಹಾಸದ ಆರಂಭದಲ್ಲಿ ನಿರ್ಮಿತಗೊಂಡಿರುವಂತಹ ಒಂದು ಗಟ್ಟಿಯಾದಂತಹ ಭೂಫಲಕ ಶೀಲ್ಡ್ ಏನಿದೆ, ಗೊಂಡ್ವಾನ ಭೂರಾಶಿಯು ಸಹ ಒಂದಾಗಿದೆ. ನಾನು ಗೊಂಡ್ವಾನ ಭೂರಾಶಿಯ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಅನ್ಕೊಳ್ತೀನಿ. ಕರ್ನಾಟಕವು ಪುರಾತನ ಒಂದು ಗೊಂಡ್ವಾನ ಭೂರಾಶಿಯ ಒಂದು ಭಾಗ ಅಂತ ತಿಳಿಸಿದೆ. ಹೌದು, ಇವೆರಡೂ ಹೇಳಿಕೆಗಳು ಸರಿ ಇರುವಂತದ್ದು. ಇದರಲ್ಲಿ ಸರಿ ಹೇಳಿಕೆಗಳು ನೋಡೋದಾದ್ರೆ 2 ಹೇಳಿಕೆಗಳು ಸರಿ ಇದೆ. ಗೊಂಡ್ವಾನ ಭೂರಾಶಿ, ನಾನು ಹೇಳಿದ್ದೇನೆ ಮುಂಚೆ ನಿಮ್ಗೆ, ಅಖಂಡ ಭೂರಾಶಿಯನ್ನ ನಾವು ಪ್ಯಾಂಥಲಾಸ್ ಅಂತ ಕರೆದ್ವಿ.
ಕ್ರಮೇಣ ಭೂರಾಶಿ ಅನ್ನುವಂಥದ್ದು ಆಫ್ರಿಕಾ, ಅಂಟಾರ್ಟಿಕಾ ಇಲ್ಲೆಲ್ಲ ಬರುವಂಥದ್ದು. ನಾವು ಸುಮ್ಮನೆ ಮ್ಯಾಪ್ ಹಾಕಿ ತೋರಿಸ್ತೇನೆ. ಈ ಭೂರಾಶಿ ಅನ್ನುವಂಥದ್ದು ಸರಿತಾ ಹೋಗುತ್ತೆ, ಮೇಲ್ಭಾಗಕ್ಕೆ ಮತ್ತೆ ಕೆಳಭಾಗಕ್ಕೆ ಸರಿತಾ ಹೋಗುವಂಥದ್ದು. ಈ ಮಧ್ಯೆ ಬರುವಂತಹದ್ದು ಏನೋ ಒಂದು ಸಿ ಬರುತ್ತೆ. ಯಾವ ಸಿ ಹೇಳಿ? ಯಾವ ಸಿ ಅಂತ ಹೇಳ್ತೀರಾ? ತೆತಸ್ಸಿ. ತೆತಸ್ಸಿ ಬರುತ್ತೆ. ಈ ತೆತಸ್ಸಿ ಮೇಲ್ಭಾಗವನ್ನ ನಾವೇನ್ ಕರಿತೀವಿ? ಅಂಗಾರ ಅಂತ ಕರೆದಿವಿ. ಮೇಲ್ಭಾಗವನ್ನ ನಾವು ಅಂಗಾರ ಅಥವಾ ಲುರೇಷಿಯಾ ಅಂತ ಕರೆದಿವಿ. ಇನ್ನು ಕೆಳಭಾಗವನ್ನ ನಾವು ಏನಂತ ಕರೆದಿವಿ? ಗೊಂಡ್ವಾನ ಅಂತ ಕರೆದಿವಿ. ಈ ಗೊಂಡ್ವಾನದ ಭಾಗ ಯಾವುದು ಅಂತ ನಾವು ಕರಿತೀವಿ? ಕರ್ನಾಟಕದ ಒಂದು ಪುರಾತನ ಭಾಗವನ್ನ. ಇದರಲ್ಲೂ ಕೂಡ ಗಟ್ಟಿಯಾದಂತಹ ಒಂದು ಭೂಫಲಕ ವ್ಯವಸ್ಥೆಯನ್ನ ನೋಡುವಂಥದ್ದು. ಒಂದೇ ನಿಮಿಷ. ಕರ್ನಾಟಕ ಭೂ ಇತಿಹಾಸ ಅನ್ನುವಂಥದ್ದು ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನ ಹೊಂದಿರುವಂಥದ್ದು. ಇದು ಶಿಲಾರಚನೆ, ಭೂಸ್ವರೂಪ, ಮಣ್ಣು, ಖನಿಜ ಸಂಪನ್ಮೂಲ ಎಲ್ಲವನ್ನ ಈ ಒಂದು ಗೊಂಡ್ವಾನ ಭೂರಾಶಿಯಲ್ಲಿ ನಾವು ನೋಡ್ತಾ ಬರ್ತೀವಿ. ಗೊಂಡ್ವಾನ ಭೂರಾಶಿಯ ಒಂದು ಭಾಗ ಅಂತ ನಾವು ಕರ್ನಾಟಕವನ್ನ ಕರೆಯುವಂಥದ್ದು. ಇದು ಭೂಫಲಕ ಗಟ್ಟಿಯಾದ ಶೀಲ್ಗಳಿಂದ ಭೂರಾಶಿ ಅನ್ನುವಂಥದ್ದು ಹೊಂದಿರುವಂಥದ್ದು. ಕರ್ನಾಟಕ ಪ್ರಸ್ಥಭೂಮಿ ಇದರ ಒಂದು ಭಾಗ ಅಂತ ನಾವು ಪರಿಗಣನೆಯನ್ನೇ ಮಾಡ್ತೇವೆ. ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಇನ್ನು ಎರಡನೇ ಕ್ವಶನ್ ನೋಡಿ. ಕೆಳಗಿನ ಹೇಳಿಕೆಗಳನ್ನು ನೀಡಲಾಗಿದೆ. ಒಂದು ಸಮರ್ಥನೆ ಹೇಳಿಕೆ ಕೊಟ್ಟಿದ್ದಾರೆ, ಇನ್ನೊಂದು ಕಾರಣ ಕೊಟ್ಟಿದ್ದಾರೆ. ನೋಡಿ, ಪ್ರತಿಪಾದನೆ ಏನ್ ಹೇಳಿದರೆ, ಕರ್ನಾಟಕ ಕರಾವಳಿ ಮೈದಾನದಲ್ಲಿ ಎಲ್ಲಿಯೂ ವಿಸ್ತಾರವಾದ ಮುಖಜ ಭೂಮಿಯನ್ನ ಕಂಡು ಬರುವುದಿಲ್ಲ ಅಂತ ಕೇಳಿದ್ದಾರೆ. ಕಾರಣ, ಪ್ರಬಲವಾದ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಉಂಟಾದ ದೊಡ್ಡ ಅಲೆಗಳು ನದಿ ಸಂಚಯಿತ ವಸ್ತುಗಳನ್ನ ಸಮುದ್ರದೊಳಗೆ ಬಹುದೂರ ಕೊಂಡೊಯ್ದಿವೆ ಅಂತ ಇದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದು ಕಾರಣ ಕೊಟ್ಟಿದ್ದಾರೆ. ನೋಡಿ, ಈ ಕಾರಣಕ್ಕೆ ಸಂಬಂಧಪಟ್ಟಂತೆ ಕೋಡ್ಗಳನ್ನು ನೋಡೋದಾದ್ರೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಎ ಮತ್ತು ಆರ್ಗೆ ಸರಿಯಾದ ವಿವರಣೆ ಅಂತ ಕೇಳಿದೆ. ಇನ್ನು ಈ ವಿವರಣೆಗಳು ಎರಡೂ ಸರಿಯಾಗಿದೆ, ಆದ್ರೆ ಆರ್ಗೆ ಎ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಮತ್ತೆ ಆಪ್ಷನ್ ನೋಡೋದಾದ್ರೆ ಎ ನಿಜ ಆದ್ರೆ ಆರ್ ಸುಳ್ಳು. ಏನು, ಕರ್ನಾಟಕದ ಪ್ರತಿಪಾದನೆ ಸರಿ ಇದೆ, ಆದ್ರೆ ಒಂದು ಕೊಟ್ಟಂತಹ ಕಾರಣ ತಪ್ಪಿದೆ ಅನ್ನೋಂಥದ್ದು ಕೇಳಿದ್ದಾರೆ. ಇನ್ನು ನಂತರದಲ್ಲಿ ಪ್ರತಿಪಾದನೆ ಸುಳ್ಳು, ಕಾರಣ ಸರಿ ಇದೆ ಅನ್ನುವಂಥದ್ದು. ಇದರಲ್ಲಿ ರೈಟ್ ಆನ್ಸರ್ ಯಾವುದು ಸ್ನೇಹಿತರೆ? ಆಪ್ಷನ್ ಎ ಮತ್ತು ಆರ್ಗಳು ಎರಡೂ ಸರಿ ಇರುವಂತ ಹೇಳಿಕೆ. ಈ ಎರಡು ಸರಿಯಾದ ವಿವರಣೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ಪಶ್ಚಿಮ ಕರಾವಳಿಯು ಕ್ರಿಟೇಷಿಯಸ್ ಯುಗದಲ್ಲಿ ಭಾರತ ಒಂದು ಉಪಖಂಡದ ಆಫ್ರಿಕಾದಿಂದ ಪ್ರತ್ಯೇಕಗೊಂಡು ಇದೇನ ಹೇಳದ್ನಲ್ಲ, ತೆತಸ್ಸಿಯಿಂದ ಜಾಯಿಂಟ್ ಆದಂತಹ ಒಂದು ಆಫ್ರಿಕಾದಿಂದ ಭೂಭಾಗ ಎಂದು ಬೇರ್ಪಾಡು ಆಗ್ತಾ ಹೋಗಿರುವಂಥದ್ದು. ಈ ಯಾವುದು ಪಶ್ಚಿಮ ಕರಾವಳಿ ವ್ಯವಸ್ಥೆಯಲ್ಲಿ ಒಂದು ಆಫ್ರಿಕಾದಿಂದ ಭೂಭಾಗ ಒಂದು ಬೇರ್ಪಾಟಾಗಿರುವಂಥದ್ದು. ಇದರಿಂದಾಗಿಯೇ ಕರಾವಳಿ ಅಂಚಿನ ಹಲವಾರು ಒಂದು ಮುಳುಗಡೆ ತೀರ ಲಕ್ಷಣಗಳು ಕಂಡುಬರುತ್ತೆ. ಮುಳುಗಡೆ ಹೊಂದಿರುವಂತಹ ನದಿ ಕಣಿವೆಗಳು ಅಲೆ ಛೇದಿತಗೊಂಡು ನಿರ್ಮಾಣವಾಗಿರುವಂತಹ ಒಂದು ಕಡಿದಾದ ತೀರ, ಕ್ಲಿಫ್ ಅಂತ ಕರಿತೀವಿ ನಾವು ಅದನ್ನ, ಅಲ್ಲಲ್ಲಿ ಕಂಡು ಬರುವಂಥದ್ದು. ಅಲ್ಲದೆ ಕರಾವಳಿಯ ದಕ್ಷಿಣ ಭಾಗದಲ್ಲಿ ಲಗೂನ್ ಸರೋವರ ಮತ್ತು ಕೊಕ್ಕೆ, ಹುಕ್ ಅನ್ನುವಂಥದ್ದು ಆಕಾರದ, ಈ ರೀತಿಯ ಹುಕ್ಕಾಕಾರದ ಒಂದು ಮರಳು ದಿಬ್ಬಗಳು ಸಹ ನಿರ್ಮಿತವಾಗಿಗೊಂಡಿರುತ್ತೆ. ನಂತರ ಇವುಗಳು ಕರ್ನಾಟಕದ ಒಂದು ಕರಾವಳಿ ಮುಳುಗಡೆ ಹೊಂದಿದಂತಹ ಒಂದು ಕರಾವಳಿ ವ್ಯವಸ್ಥೆ ಏನಿದೆ, ಸಬ್ಮರ್ಜೆಂಟ್ ಕೋಸ್ಟ್ ಅಂತ ನಾವು ಅದನ್ನ ಕರೆಯುವಂಥದ್ದು. ಈ ಕರಾವಳಿ ವ್ಯವಸ್ಥೆಯಲ್ಲಿ ಮೈದಾನಗಳು ಎಲ್ಲೆಡೆ ಒಂದು ವಿಸ್ತಾರವಾದಂತಹ ಮುಖಜ ಭೂಮಿಗಳು ಕಂಡು ಬರೋದಿಲ್ಲ ಅಲ್ಲಿ. ಇದಕ್ಕೆ ಮುಖ್ಯ ಕಾರಣವೆಂದರೆ ನಾವು ನೋಡೋದಾದ್ರೆ ಪ್ರಬಲವಾದಂತಹ ಒಂದು ನೈಋತ್ಯ ಮಾನ್ಸೂನ್ಗಳಿಂದ ದೊಡ್ಡ ಅಲೆಗಳು ಸಂಚಯನಗೊಂಡು ಸಮುದ್ರದೊಳಗೆ ಬಹುದೂರ ಕೊಂಡೊಯ್ದಿವೆ. ಇದರಿಂದ ಒಂದು ಕರ್ನಾಟಕದ ಕರಾವಳಿ ತೀರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮುಖಜ ಭೂಮಿಗಳು, ನದಿ ಮುಖಜ ಭೂಮಿಗಳು ನಿರ್ಮಿತವಾಗಿಲ್ಲ ಅನ್ನುವಂಥದ್ದು ಈ ಹೇಳಿಕೆಯಲ್ಲಿ ಒಂದು ಪ್ರತಿಪಾದನೆಗೆ ಕಾರಣ ಕೊಟ್ಟಿರುವಂಥದ್ದು ನಾವು ಗಮನಿಸ್ತೇವೆ. ಇನ್ನು ನಂತರದಲ್ಲಿ ನೋಡೋದಾದ್ರೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ
ಅಂತ ಕೇಳಿದ್ದಾರೆ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದ್ದು ಸಂಪೂರ್ಣವಾಗಿ ಉಷ್ಣವಲಯದಲ್ಲಿದ್ದು ಇರುವಂಥದ್ದು. ಹಾಗೆ ಮಾನ್ಸೂನ್ ವಾಯುಗುಣವನ್ನ ಹೊಂದಿದೆ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗೆಯೇ ರಾಜ್ಯದ ವಾಯುಗುಣವು ಮಾನ್ಸೂನ್ ಮಾರುತಗಳನ್ನ ಪ್ರಭಾವಕ್ಕೊಳಗೊಂಡಿದೆ ಅನ್ನುವಂಥದ್ದು. ಈ ಎರಡು ಹೇಳಿಕೆಗಳನ್ನ ನೋಡಿದ್ರೆ, ನೀವು ಓದಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎರಡೂ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಸರಿಯಾದ ಹೇಳಿಕೆಗಳನ್ನ ನೋಡೋದಾದ್ರೆ ಎರಡೂ ಹೇಳಿಕೆಗಳು ಸರಿಯಾಗಿರುವಂಥದ್ದು. ನೋಡಿ, ಕರ್ನಾಟಕವು ಭಾರತದ ಒಂದು ದಕ್ಷಿಣ ಭಾಗದಲ್ಲಿದೆ, ಸರಿಯಾದ ಹೇಳಿಕೆ. ಹಾಗೆ ಸಂಪೂರ್ಣವಾಗಿ ಒಂದು ಉಷ್ಣವಲಯದಲ್ಲಿ ಕಂಡು ಬರುತ್ತೆ. ಇದರಿಂದಾಗಿ ಮಾನ್ಸೂನ್ ವಾಯುಗುಣದ ಲಕ್ಷಣಗಳನ್ನ ರಾಜ್ಯದಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಒಂದು ನೈಋತ್ಯ ಮಾನ್ಸೂನ್ ಆಗಿರ್ಬೋದು, ಈಶಾನ್ಯ ಮಾನ್ಸೂನ್ ಆಗಿರ್ಬೋದು. ಹಾಗೆ ಮಾನ್ಸೂನ್ ಮಾರುತಗಳು ಋತುಮಾನಿಕ ಒಂದು ಲಕ್ಷಣವು ರಾಜ್ಯದಲ್ಲಿ ಸ್ಪಷ್ಟವಾಗಿರುತ್ತೆ. ನೈಋತ್ಯ ಮತ್ತು ಈಶಾನ್ ಮಾರುತಗಳು ಕರಾರುವಕ್ಕಾಗಿರುವುದರಿಂದ ಕರ್ನಾಟಕವನ್ನ ಎರಡು ಮಾನ್ಸೂನ್ಗಳ ಪ್ರದೇಶ ಅಂತ ಕರೀತಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ ಸಂದರ್ಭದಲ್ಲಿ ಬರುತ್ತೆ. ನವೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಈಶಾನ್ಯ ಮಾರುತಗಳನ್ನ ಗಮನಿಸ್ತೇವೆ. ಇವುಗಳು ವಾಪಸ್ ಹೋಗುವಂತ ಕೆಲಸವನ್ನ ಮಾಡುತ್ತೆ ಮಾನ್ಸೂನ್ಗಳು ಅನ್ನುವಂಥದ್ದು ನಾವು ಗಮನದಲ್ಲಿಟ್ಟುಕೋಬೇಕಾಗತ್ತೆ. ಇನ್ನು 5ನೇ ಕ್ವಶನ್ ನೋಡಿ, ಪಶ್ಚಿಮ ಘಟ್ಟಗಳು ಪರ್ವತಗಳಾಗಿರದೆ ಕೇವಲ ಕಡಿದಾದ ಇಳಿಜಾರಿನಿಂದ ಕೂಡಿದಂತಹ ಒಂದು ಉನ್ನತ ವಲಯವಾಗಿದೆ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಪಶ್ಚಿಮ ಘಟ್ಟವು ಕ್ರಿಟೇಷಿಯಸ್ ಭೂಯುಗದಲ್ಲಿ ಇರುವಂತದ್ದು, ಒಂದು ಆಫ್ರಿಕಾ ಖಂಡದಲ್ಲಿ ಪ್ರತ್ಯೇಕಗೊಂಡಿರುವಂತಹ ಪ್ರಕ್ರಿಯೆಯಲ್ಲಿ ಉಂಟಾದ ಒಂದು ಭಂಗದಿಂದ ಈ ಒಂದು ನಿರ್ಮಿತವಾಗಿದೆ ಅನ್ನುವಂಥದ್ದು ಪಶ್ಚಿಮ ಘಟ್ಟಗಳು ಕೊಟ್ಟಂತಹ ಒಂದು ಹೇಳಿಕೆ. ಈ ಹೇಳಿಕೆಗಳನ್ನ ನೋಡೋದಾದ್ರೆ ಈ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು ನಾವು ಗಮನಿಸಬೇಕಾಗತ್ತೆ. ಪಶ್ಚಿಮ ಘಟ್ಟಗಳು ಏನು ಅನ್ನುವಂಥದ್ದು ಇಳಿಜಾರಾದಂತಹ ಒಂದು ಉನ್ನತ ವಲಯವಾಗಿರುವಂಥದ್ದು ನಾವು ನೋಡ್ತೇವೆ. ಹಲವಾರು ಘಟ್ಟಗಳು ಇಲ್ಲಿ ಕಂಡು ಬರುವಂಥದ್ದು, ನಾವು ಘಾಟ್ಗಳನ್ನು ಕೂಡ ನಾವು ನೋಡಿದ್ದೀವಿ. ಹಾಗೆಯೇ ಸಾಗರದ ಅಲೆಗಳಿಂದ ಒಂದು ಸವೆಸಲ್ಪಟ್ಟಂತಹ ಒಂದು ಇಳಿಜಾರುಗಳು ಈ ಒಂದು ಪಶ್ಚಿಮ ಘಟ್ಟದ ತೀರ ಪ್ರದೇಶಗಳಲ್ಲಿ ಕಂಡು ಬರುವಂಥದ್ದು. ನಾವು ಹೇಳ್ದೆ ನಿಮ್ಗೆ, ಸ್ತರಭಂಗದಿಂದ ಆಫ್ರಿಕಾದಿಂದ ಬೇರ್ಪಟ್ಟ ಭಾಗವು ಈ ಒಂದು ಪಶ್ಚಿಮ ಘಟ್ಟಗಳಾಗಿ ಒಂದು ಕಾಣುವಂಥದ್ದು. ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸುವಂಥದ್ದು. ಇನ್ನು ನಂತರದ ಕ್ವಶನ್ ನೋಡಿ, ಯಾವ ಪ್ರದೇಶದಲ್ಲಿ ಲ್ಯಾಟ್ರೈಟ್ ಮಣ್ಣು ಸಾಮಾನ್ಯವಾಗಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಲ್ಯಾಟ್ರೈಟ್ ಮಣ್ಣು ಆಪ್ಷನ್ ಎ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ, ಆಪ್ಷನ್ ಬಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶದಲ್ಲಿ, ಹಾಗೆಯೇ ಭಾರೀ ಮಳೆ ಬೀಳುವಂತಹ ಪ್ರದೇಶದಲ್ಲೋ ಅಥವಾ ಸರಾಸರಿ ಮಳೆ ಬೀಳುವಂತಹ ಪ್ರದೇಶದಲ್ಲೋ ಅಂತ ಕೇಳಿದರೆ, ಇಲ್ಲಿ ಭಾರೀ ಮಳೆ ಬೀಳುವಂತಹ ಒಂದು ಪ್ರದೇಶದಲ್ಲಿ ಒಂದು ಲ್ಯಾಟ್ರೈಟ್ ಸಾಯಿಲ್ಗಳು ಕಂಡು ಬರುತ್ತೆ. ನಾವು ಮಲೆನಾಡು ಘಟ್ಟಗಳಲ್ಲಿ ಲ್ಯಾಟ್ರೈಟ್ ಸಾಯಿಲ್ನ ಕಾಣ್ಬರ್ತೇವೆ. ಈ ಲ್ಯಾಟ್ರೈಟ್ ಸಾಯಿಲ್ಗಳು ಕರಗಿ ಒಂದು ಘನಶಿಲೆಯಾಗಿ ರೂಪುಗೊಂಡಿರುತ್ತೆ. ಇವುಗಳನ್ನ ಕಟ್ ಮಾಡಿ ನಾವು ಮನೆಗಳಿಗೆ ಒಂದು ಇಟ್ಟಿಗೆಗಳ ರೂಪದಲ್ಲಿ ಇವುಗಳನ್ನ ಬಳಸುವಂಥದ್ದು. ಅಧಿಕವಾಗಿ ಒಂದು ಮಳೆ ಬೀಳುವ ಪ್ರದೇಶದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಒಂದು ಅಧಿಕ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಈ ಲ್ಯಾಟ್ರೈಟ್ ಸಾಯಿಲ್ಗಳು ಕಂಡು ಬರುತ್ತೆ ಅನ್ನುವಂಥದ್ದು ನಾನು ತಿಳಿಸ್ತೇನೆ ನಿಮಗೆ. ಇನ್ನು ಸಮ್ಮರ್ ಸೀಸನ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನೋಡಿ, ಕರ್ನಾಟಕದಲ್ಲಿ ಬೇಸಿಗೆಯು ಮಾರ್ಚ್ನಿಂದಲೇ ಆರಂಭಗೊಂಡು ನೈಋತ್ಯ ಮಾನ್ಸೂನ್ ಮಾರುತಗಳು ಜೂನ್ನಲ್ಲಿ ಆರಂಭವಾಗುವವರೆಗೂ ಮುಂದುವರಿಯುತ್ತೆ ಈ ಬೇಸಿಗೆ ಅನ್ನುವಂಥದ್ದು. ಇನ್ನು ಏಪ್ರಿಲ್ ಮತ್ತು ಹಾಗೂ ಮೇ ತಿಂಗಳ ಆರಂಭದಲ್ಲಿ ರಾಜ್ಯವು ಗರಿಷ್ಠ ಒಂದು ಉಷ್ಣಾಂಶವನ್ನ ಹೊಂದಿರುತ್ತೆ. ರಾಯಚೂರಿನಲ್ಲಿ ದಾಖಲಾಗಿರುವ ಉಷ್ಣಾಂಶವು ರಾಜ್ಯದಲ್ಲಿ ಇದುವರೆಗೆ ಅತಿ ಹೆಚ್ಚು ಒಂದು ಉಷ್ಣಾಂಶವನ್ನ ದಾಖಲೆ ಮಾಡಿರುವಂಥದ್ದು ಅನ್ನುವಂಥದ್ದು ಹೇಳಿಕೆ. ಈ ಮೇಲಿನ ಎಲ್ಲಾ ಹೇಳಿಕೆಗಳನ್ನ ನೋಡೋದಾದ್ರೆ ಎಲ್ಲಾ ಹೇಳಿಕೆಗಳು ಒಂದು ಸರಿ ಇರುವಂಥದ್ದು. ನೋಡಿ, ಬೇಸಿಗೆ ಅನ್ನುವಂಥದ್ದು ಮಾರ್ಚ್ ತಿಂಗಳ ಒಂದು ಆರಂಭದಲ್ಲಿ ಪ್ರಾರಂಭವಾಗಿ ಜೂನ್ ಅಂದ್ರೆ ಈ ನೈಋತ್ಯ ಮಾನ್ಸೂನ್ಗಳು ಒಂದು ಆಗಮನ ಕಾಲ ಏನಿದೆ ಅಲ್ಲಿವರೆಗೂ ಕೂಡ ಈ ಒಂದು ಬೇಸಿಗೆ ವ್ಯವಸ್ಥೆ ಇರುವಂಥದ್ದು. ಈ ಅವಧಿಯಲ್ಲಿ ಸಮಭಾಜಕ ವೃತ್ತದಲ್ಲಿರುವಂತಹ ಒಂದು ಡೊಲ್ಡ್ರಾಮ್ ಅಂದರೆ ಅತಿ ಕಡಿಮೆ ಒಂದು ಒತ್ತಡದಿಂದ ಒಂದು ಶಾಂತಕಟಿ ವ್ಯವಸ್ಥೆಯನ್ನು ಬಂದಿರುವಂಥದ್ದು, ಲಂಬವಾಗಿ ಒಂದು ಸೂರ್ಯವನ್ನ ಒಂದು ಕಿರಣಗಳು ಬೀಳುವಂತಹ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಇದರಿಂದ ಉಷ್ಣಾಂಶ ಕೂಡ ಅಧಿಕವಾಗಿ ಹೆಚ್ಚಳಗೊಂಡು ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಸಾಕಷ್ಟು ಸೆಕೆಯನ್ನು ನೋಡುವಂಥದ್ದು, ಅಧಿಕ ಉಷ್ಣಾಂಶವನ್ನು ಗಮನಿಸ್ತೇವೆ. 1928 ಮೇ 28ರಂದು ರಾಯಚೂರಿನಲ್ಲಿ
ರಾಯಚೂರಿನಲ್ಲಿ 45.6 ಅಷ್ಟು ಒಂದು ಉಷ್ಣಾಂಶ ದಾಖಲಾಗಿರುವಂಥದ್ದು ನಾವು ಗಮನಿಸುವಂಥದ್ದು. ಇನ್ನು ನಂತರದ ಕ್ವಶನ್ ನೋಡಿ, ಮಣ್ಣುಗಳಿಗೆ ಸಂಬಂಧಪಟ್ಟ ಒಂದು ಕ್ವಶನ್ ಬಂದಿರುವಂಥದ್ದು. ಕಪ್ಪು ಮಣ್ಣುಗಳು ಭೌಗೋಳಿಕ ವಿಸ್ತಾರದಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ಅಂದರೆ ಕಪ್ಪು ಮಣ್ಣು ಅನ್ನುವಂಥದ್ದು ಹೆಚ್ಚಾಗಿ ನೋಡೋದಾದ್ರೆ 2ನೇ ಸ್ಥಾನದಲ್ಲಿ ಕಪ್ಪು ಮಣ್ಣಿನ ವ್ಯವಸ್ಥೆ ಬರುವಂಥದ್ದು ಹೆಚ್ಚಾಗಿ 2ನೇ ಸ್ಥಾನದಲ್ಲಿ ಇದೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ರಾಜ್ಯವು ಉಷ್ಣವಲಯದಲ್ಲಿದ್ದು ಇಲ್ಲಿ ಕಂಡುಬರುವ ಕಪ್ಪು ಮಣ್ಣುಗಳನ್ನ ರೇಗಾರ್ ಅಥವಾ ಬ್ಲಾಕ್ ಅರ್ತ್ ಅಂತನ ಕರೀತಾರೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಹೇಳಿಕೆಗಳನ್ನು ನೋಡೋದಾದ್ರೆ ಒಂದು ಹೇಳಿಕೆ ಮಾತ್ರ ಸರಿ, 2 ಹೇಳಿಕೆ ಮಾತ್ರ ಸರಿ, 1 ಮತ್ತು 2 ಹೇಳಿಕೆಗಳು ಸರಿ. ಇವೆರಡೂ ಹೇಳಿಕೆಗಳು ಸರಿಯಾಗಿರುವಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ. ನೋಡಿ, ಈ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಇಲ್ಲಿ ಭೌಗೋಳಿಕ ವಿಸ್ತಾರದಲ್ಲಿ ರಾಜ್ಯದಲ್ಲಿ ಕೆಂಪು ಮಣ್ಣು 2ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ನಾವು ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆಯೇ ರಾಜ್ಯವು ಉಷ್ಣವಲಯದಲ್ಲಿರುವಂಥದ್ದು. ಇಲ್ಲಿ ಕಂಡುಬರುವಂತಹ ಕಪ್ಪು ಮಣ್ಣು ರೇಗಾರ್ ಅಥವಾ ಬ್ಲಾಕ್ ಅರ್ತ್ ಅನ್ನುವಂಥದ್ದು ನಾವು ನೋಡ್ತೇವೆ. ಇದು ಹತ್ತಿ ಬೆಳೆಗೆ ಒಂದು ಸೂಕ್ತವಾದಂತಹ ಮಣ್ಣು. ಬೆಳಗಾವಿ, ಧಾರವಾಡ, ಈ ಎಲ್ಲಾ ಭಾಗದಲ್ಲಿ, ಹೆಚ್ಚಾಗಿ ಗದಗ, ಈ ಎಲ್ಲಾ ಭಾಗದಲ್ಲಿ ಈ ಕಪ್ಪು ಮಣ್ಣನ್ನ ನಾವು ಗಮನಿಸುವಂಥದ್ದು ನೋಡ್ತೇವೆ. ಇನ್ನು ನಂತರದಲ್ಲಿ 2 ಪಟ್ಟಿಗಳನ್ನು ಕೊಡಲಾಗಿದೆ, ಹೊಂದಿಸಿ ಬರೆಯಿರಿ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಹೊಂದಿಸಿ ಬರೆಯಿರಿ. ಒಂದು ಪಟ್ಟಿ ಎದಲ್ಲಿ ವನ್ಯಜೀವಿಗಳನ್ನ ಕೊಡಲಾಗಿದೆ, ಅಲ್ಲಿ ಕಂಡು ಬರುವಂತಹ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ನಾವು ಆದಿಚುಂಚನಗಿರಿ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತೆ? ವನ್ಯಜೀವಿಯ ಬೆಟ್ಟಗಳು ಮತ್ತೆ ವನ್ಯಜೀವಿ ಧಾಮ ಕಂಡು ಬರುವಂತದ್ದು ಇಲ್ಲಿ ಮಂಡ್ಯದಲ್ಲಿ. ಇನ್ನು ಬಿಳಿರಂಗನ ಬೆಟ್ಟ ಎಲ್ಲಿ ಕಂಡು ಬರುತ್ತೆ? ಬಿಳಿರಂಗನ ಬೆಟ್ಟ ಅನ್ನುವಂಥದ್ದು ಚಾಮರಾಜನಗರದಲ್ಲಿ ಕಂಡು ಬರುವಂಥದ್ದು. ಬ್ರಹ್ಮಗಿರಿ ಅನ್ನುವಂಥದ್ದು ಕೊಡಗು ಅಲ್ಲಿ ಕಂಡು ಬರುತ್ತೆ. ಇನ್ನು ಶೆಟ್ಟಿಹಳ್ಳಿ ಅನ್ನುವಂಥದ್ದು ಶಿವಮೊಗ್ಗದಲ್ಲಿ ಕಂಡು ಬರುವಂಥದ್ದು. ಹಾಗಾದ್ರೆ ಯಾವುದು ಇದರಲ್ಲಿ ಸರಿ? ಎಗೆ 4, ಬಿಗೆ 3, ಸಿಗೆ 1, ಡಿಗೆ 2. ಇದು ಆಪ್ಷನ್ ಎ ಸರಿಯಾದ ಉತ್ತರವಾಗಿರುವಂಥದ್ದು. ಇನ್ನು 10ನೇ ಕ್ವಶನ್ ನೋಡಿ, ಬಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ಯಾವ ಮಣ್ಣು ರೂಪುಗೊಳ್ಳುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಬಸಾಲ್ಟ್ ಶಿಲೆಗಳಿಂದ ಪ್ರಮುಖವಾಗಿ ಕಪ್ಪು ಮಣ್ಣು ರೂಪುಗೊಳ್ಳುವಂಥದ್ದು ನಾವು ಬ್ಲಾಕ್ ಸಾಯಿಲ್ ಅಂತ ಕರೀತೇವೆ. ಕಪ್ಪು ಮಣ್ಣು ರೇಗಾರ್, ಬ್ಲಾಕ್ ಅರ್ತ್ ಅನ್ನುವಂತಹ ಒಂದು ಹೆಸರಿನಿಂದ ಕರೆಯುವಂಥದ್ದು. ಹತ್ತಿ ಬೆಳೆಗೆ ಸೂಕ್ತವಾದಂತಹ ಮಣ್ಣು ಈ ಒಂದು ಕಪ್ಪು ಮಣ್ಣು. ಇವುಗಳ ಉತ್ಪತ್ತಿಯ ಬಗ್ಗೆ ನಾವು ಗಮನಿಸೋದಾದ್ರೆ, ಒಂದು ಬಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ಈ ಒಂದು ಕಪ್ಪು ಮಣ್ಣು ಉಂಟಾಗಿರುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಈ ಮಣ್ಣಲ್ಲಿ ಮೆಗ್ನೀಷಿಯಂ ಮತ್ತು ಟೈಟಾನಿಯಂ ಆಕ್ಸೈಡ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಇದರಿಂದನೇ ಈ ಒಂದು ಮಣ್ಣು ಕಪ್ಪಿನ ಒಂದು ಬಣ್ಣವನ್ನ ಹೊಂದಿರುವಂಥದ್ದು. ಇನ್ನು ನಂತರದಲ್ಲಿ ನದಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಬಂದಿರುವಂಥದ್ದು ನೋಡಿ, ಕೃಷ್ಣಾ ನದಿಯು ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ರಾಜ್ಯದ ಉತ್ತರ ಮೈದಾನದ ವಿಸ್ತಾರವಾದ ಭೂಪ್ರದೇಶದ ನೀರಾವರಿಯ ಅನುಕೂಲತೆಯನ್ನ ಪಡೆದಿದೆ ಅನ್ನುವಂಥ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ತಪ್ಪಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ತಪ್ಪಾದ ಹೇಳಿಕೆ ಅನ್ನುವಂಥದ್ದು ಇದಾಗುತ್ತೆ ಸ್ನೇಹಿತರೆ. ಕೃಷ್ಣಾ ನದಿ ಅನ್ನುವಂಥದ್ದು ಪಶ್ಚಿಮಕ್ಕೆ ಹರಿಯುತ್ತಿಲ್ಲ. ನೋಡಿ, 1 ನಿಮಿಷ. ಸ್ವಲ್ಪ ಭಾರತನ ಚೂಪಾಗಿತ್ತು, ಇರಲಿ. ಕೃಷ್ಣಾ ನದಿ ಅನ್ನುವಂಥದ್ದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಸೀದಾ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಹರಿದು ಒಂದು ಪೂರ್ವ ಕರಾವಳಿಯನ್ನ ಸೇರುವಂಥದ್ದು ನಾವು ನೋಡ್ತಾ ಬರ್ತೀವಿ. ಹಾಗಾಗಿ ಕೃಷ್ಣಾ ನದಿ ಅನ್ನುವಂಥದ್ದು ಪಶ್ಚಿಮಕ್ಕೆ ಹರಿಯೋದೇ ಇಲ್ಲ. ಹಾಗಾಗಿ ಮೊದಲನೇ ಹೇಳಿಕೆ ಅನ್ನುವಂಥದ್ದು ತಪ್ಪಾಗತ್ತೆ. ನೋಡಿ, ಇಲ್ಲಿ ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಹರಿಯುವಂತಹ ಒಂದು ಉದ್ದವಾದ ನದಿಯಾಗಿದೆ. ಕೃಷ್ಣಾ ನದಿಯು ಪೂರ್ವಕ್ಕೆ ಹರಿಯುವ ನದಿಯ ವ್ಯವಸ್ಥೆಯನ್ನ ನಾವು ನೋಡಿದ್ದೇವೆ.
ಇಲ್ಲಿ ಪಶ್ಚಿಮಕ್ಕೆ ಅಂತ ಕೇಳಿದರೆ ಇಲ್ಲಿ ಪೂರ್ವಕ್ಕೆ ಹರಿಯುವಂತಹ ಒಂದು ನದಿ. ಕೃಷ್ಣಾ ನದಿಗೆ ಬಾಗಲಕೋಟೆಯ ಆಲಮಟ್ಟಿ ಜಲಾಶಯವನ್ನ ನಿರ್ಮಿಸಿರುವಂತದ್ದು ನಾವು ನೋಡ್ತೇವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತಲೂ ಕೂಡ ನಾವು ಹಾಗೂ ನಾರಾಯಣಪುರಗಳಲ್ಲಿ ನಿರ್ಮಿಸಿರುವಂತಹ ಒಂದು ಬಸವ ಸಾಗರ ಜಲಾಶಯ ಕೂಡ ನಾವು ನೋಡುವಂಥದ್ದು. ಇವು ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದು ಕರೆಯುವಂತಹದ್ದು ರೂಢಿ ಇರುವಂತದ್ದು. ಈ ಯೋಜನೆಯನ್ನ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕರೀತೇವೆ. ಇದು ರಾಜ್ಯದ ಉತ್ತರ ಮೈದಾನಗಳಿಗೆ ವಿಸ್ತಾರವಾದಂತಹ ಒಂದು ನೀರಾವರಿ ಅನುಕೂಲವನ್ನ ಈ ಒಂದು ಕೃಷ್ಣಾ ನದಿ ಅನ್ನುವಂಥದ್ದು ನೀಡುತ್ತೆ ಅನ್ನುವಂಥದ್ದು. ಇನ್ನು ನಂತರದಲ್ಲಿ ಇನ್ನೊಂದು ಹೊಂದಿಸಿ ಬರೆ ಬಂದಿರುವಂಥದ್ದು, ಇಲ್ಲೂ ಕೂಡ ಜೀವಿಧಾಮಗಳನ್ನ ಕೊಟ್ಟಿದ್ದಾರೆ. ಹಾಗೆ ಪಟ್ಟಿ 1ರಲ್ಲಿ ಅವುಗಳು ಎಲ್ಲಿ ಕಂಡು ಬರುತ್ತೆ ಅನ್ನುವಂತಹ ಒಂದು ಜಿಲ್ಲೆಗಳನ್ನ ಕೊಟ್ಟಿರುವಂಥದ್ದು. ಇದರಲ್ಲಿ ನಾವು ನೋಡೋದಾದ್ರೆ ಮೊದಲನೇ ಗುಡೇಕೋಟೆ ಕರಡಿಧಾಮ ಅನ್ನುವಂಥದ್ದು. ಗುಡೇಕೋಟೆ ಕರಡಿಧಾಮ ಅನ್ನುವಂಥದ್ದು ನಾವು ಕರಡಿಧಾಮ ನೋಡ್ರೆ ನೀವು ಎಲ್ಲೇ ಒಂದು ಕರಡಿಧಾಮ ಬಂದರೂ ಅದು ಬಳ್ಳಾರಿಗೆ ಬರುತ್ತೆ. ಕರಡಿಧಾಮ ಬರುವಂಥದ್ದು ಬಳ್ಳಾರಿಗೆ. ಮೊದಲನೇದರಲ್ಲಿ ನಿಮಗೆ ಆರಾಮಾಗಿ ತಿಳ್ಕೊಬಹುದು. ಇನ್ನು ಜೋಗಿಮಟ್ಟಿ ವನ್ಯಧಾಮ ಅನ್ನುವಂಥದ್ದು ಚಿತ್ರದುರ್ಗದಲ್ಲಿ ಬರುವಂಥದ್ದು. ನಾನು ನಿಮ್ಗೆ ವನ್ಯಧಾಮಗಳು ಹೇಳಬೇಕಾದ್ರೆ ಹೇಳಿದೆ, ಜೋಗಿಮಟ್ಟಿ ವನ್ಯಧಾಮ ಅನ್ನುವಂಥದ್ದು ಚಿತ್ರದುರ್ಗದಲ್ಲಿ ಬರುತ್ತೆ ಅನ್ನುವಂಥದ್ದು. ಇನ್ನು ಎಡಹಳ್ಳಿ ವನ್ಯಜೀವಿಧಾಮ ಜಿಂಕಾರ ಅಂತ ಒಂದು ಬ್ರಾಕೆಟ್ ಅಲ್ಲಿ ತಿಳಿಸಿದೆ, ಅದು ಕೂಡ ಬಾಗಲಕೋಟೆಯಲ್ಲಿ ಕಂಡು ಬರುವಂಥದ್ದು. ಹಾಗಾದ್ರೆ ಇನ್ನು ನಂತರದಲ್ಲಿ ಒಂದು ಯಮಲಾಪುರ ವನ್ಯಜೀವಿಧಾಮ. ಯಮಲಾಪುರ ವನ್ಯಜೀವಿಧಾಮ ಅನ್ನುವಂಥದ್ದು ತುಮಕೂರು ಒಂದು ಡಿಸ್ಟಿಕ್ ನಲ್ಲಿ ಕಂಡು ಬರುವಂಥದ್ದು. ಇನ್ನು ಕಪ್ಪತ್ತಗುಡ್ಡ ಅನ್ನುವಂಥದ್ದು ಗದಗ ಡಿಸ್ಟಿಕ್ ನಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಇನ್ನು ನಂತರದಲ್ಲಿ ಕ್ವಶನ್ಗಳನ್ನ ನೋಡೋದಾದ್ರೆ ಇನ್ನೆರಡು ಕ್ವಶನ್ಗಳಿದೆ, ಚರ್ಚೆ ಮಾಡಿ ಮುಗಿಸ್ಬಿಡೋಣ. ಎತ್ತಿನಹೊಳೆ ಯೋಜನೆ ಇದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಒಂದು ಕುಡಿಯುವ ನೀರಿನ ಅವಶ್ಯಕತೆಯನ್ನ ಪೂರೈಸುವಂತಹ ಯೋಜನೆಯಾಗಿದೆ ಈ ಎತ್ತಿನಹೊಳೆ ಯೋಜನೆ. ಕುಮಾರಧಾರಾ ನದಿಯು ನೇತ್ರಾವತಿಯ ಒಂದು ಉಪನದಿಯಾಗಿರುವಂಥದ್ದು. ಗುಂಡ್ಯ ಅನ್ನುವಂಥದ್ದು ಕುಮಾರಧಾರಾ ನದಿಯ ಒಂದು ಉಪನದಿ ಅಂತ ಹೇಳಿದೆ. ಈ ಹೇಳಿಕೆಗಳನ್ನ ಬಳಸಿ ಒಂದು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅನ್ನುವಂಥದ್ದು ಕೇಳಿದರೆ, ಹೇಳಿಕೆಗಳನ್ನು ನೋಡೋದಾದ್ರೆ ಇದರಲ್ಲಿ ಎತ್ತಿನಹೊಳೆ ಯೋಜನೆ ಅನ್ನುವಂಥದ್ದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರಗಳಿಗೆ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟುವಂಥದ್ದು. ಯಾರ ಒಂದು ಶಿಫಾರಸು ಅನ್ನುವಂಥದ್ದು ನಾನು ನಿಮ್ಗೆ ಹೇಳಿದೆ, ಪರಮಶಿವಯ್ಯ ಅವರ ಒಂದು ವರದಿಯನ್ನ ಆಧರಿಸಿ ಈ ಎತ್ತಿನಹೊಳೆ ಯೋಜನೆಯನ್ನ ಕೈಗೊಂಡಿರುವಂಥದ್ದು ನಾವು ನೋಡ್ತೇವೆ. ಕುಮಾರಧಾರಾ ನದಿಯು ನೇತ್ರಾವತಿಯ ಉಪನದಿ, ಇದು ಕೂಡ ಸರಿಯಾದ ಹೇಳಿಕೆ. ಗುಂಡ್ಯ ಅನ್ನುವಂಥದ್ದು ಕುಮಾರ ನದಿಯ ಒಂದು ಉಪನದಿ ಸ್ನೇಹಿತರೆ. ನಂತರದಲ್ಲಿ ನೋಡಿ, ಮೇಲಿನ ಹೇಳಿಕೆಗಳು ಎಲ್ಲ ಸರಿ, ಇದಕ್ಕೆ ಆನ್ಸರು ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಇನ್ನು ನಂತರದಲ್ಲಿ ನೇತ್ರಾವತಿ ನದಿ ಸಂಬಂಧಿಸಿದಂತೆ ನೋಡಿ ಇನ್ನೊಂದು ಕ್ವಶನ್ ಬಂದಿದೆ. ಇಲ್ಲಿ ಹೇಳಿಕೆಗಳನ್ನ ಪರಿಗಣಿಸಿ ನೋಡಿ. ನೇತ್ರಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳ ದುರ್ಗದ ಬಳಿ ಒಂದು ಹುಟ್ಟುತ್ತೆ ಅನ್ನುವಂಥದ್ದು, ಉಗಮ ಹೊಂದುತ್ತೆ ಅಂತ ಹೇಳಿದರೆ ಇದು ಬಂಡಾಜೆ ಜಲಾಶಯವನ್ನ ನಿರ್ಮಿಸುತ್ತೆ. ಇದು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿ. ಇದು ಎಲ್ಲಿ ಸೇರುತ್ತೆ? ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಅನ್ನುವಂಥದ್ದು ತಿಳಿಸಿದ್ದಾರೆ. ಈ ಹೇಳಿಕೆಗಳಲ್ಲಿ ನೋಡೋದಾದ್ರೆ ಯಾವ ಹೇಳಿಕೆ ಒಂದು ಸರಿಯಾದ ಹೇಳಿಕೆ ಅನ್ನುವಂಥದ್ದು ನಮಗೆ ನೋಡ್ಬೇಕಾಗತ್ತೆ. ಇಲ್ಲಿ ಸರಿಯಾದ ಹೇಳಿಕೆಗಳನ್ನ ಗಮನಿಸೋದಾದ್ರೆ, ಒಂದು ನಿಮಿಷ ನೋಡಿ. ನೇತ್ರಾವತಿ ನದಿಯು ಅನ್ನುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಬಲ್ಲಾಳ ದುರ್ಗದಲ್ಲಿ ಒಂದು ಉಗಮಗೊಳ್ಳುವಂಥದ್ದು ನಾವು ನೋಡ್ತೇವೆ. ಬಂಡಾಜೆ ಜಲಾಶಯ ಕೂಡ ಇದರಿಂದ ಒಂದು ಉಗಮಗೊಳ್ಳುವಂಥದ್ದು. ಇಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಈ ಹೇಳಿಕೆ ನೋಡ್ರಿ ನಿಮ್ಗೆ ಸ್ನೇಹಿತರೆ, ಬಂಗಾಳ ಕೊಲ್ಲಿ ಬರುವಂಥದ್ದು ಯಾವ ಸೈಡಿಗೆ? ಅರಬ್ಬಿ ಸಮುದ್ರವನ್ನ ಸೇರುವಂಥದ್ದು ನಾವು ನೋಡುವಂಥದ್ದು. ಈ ಸೈಡಿಗೆ ಬರುವಂಥದ್ದು ಯಾವುದೇ ಒಂದು ನಾವು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತಹ ನದಿಗಳು ಸೇರುವಂಥದ್ದು ಯಾವ ಕಡೆ? ಒಂದು ಅರಬ್ಬಿ ಸಮುದ್ರವನ್ನ, ಬಂಗಾಳ ಕೊಲ್ಲಿಯನ್ನ ಸೇರೋದಿಲ್ಲ. ಹಾಗಾಗಿ ಈ ಹೇಳಿಕೆಗಳಲ್ಲಿ 1 ಮತ್ತು 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಇನ್ನು ನಂತರದ ಕ್ವಶನ್, ಲಾಸ್ಟ್ ಕ್ವಶನ್ ನೋಡಿ. ಗಂಗಾವಳಿ ನದಿಯು ಧಾರವಾಡದ ಬಳಿ ಸೋಮೇಶ್ವರ ಕುಂಡದಲ್ಲಿ ಒಂದು ಶ್ಯಾಮಲ ಅನ್ನುವಂಥ ಹೆಸರಿನಿಂದ ಉಗಮಗೊಂಡು ದಕ್ಷಿಣಕ್ಕೆ ಹರಿಯುವಂತಹ ಒಂದು ನದಿ ವ್ಯವಸ್ಥೆಯಾಗಿದ್ದು, ಈ ನಂತರದಲ್ಲಿ ಬೆಟ್ಟಿ ನದಿಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮಕ್ಕೆ ಹರಿದು ಯಲ್ಲಾಪುರ ತಾಲೂಕಿನಲ್ಲಿ ಮಾಕೋಡು ಫಾಲ್ಸ್ ಅನ್ನ
ಒಂದು ಜಲಪಾತವನ್ನ ನಿರ್ಮಾಣ ಮಾಡುತ್ತೆ ಅನ್ನುವಂಥದ್ದು. ಈ ಹೇಳಿಕೆಗಳನ್ನ ನೋಡಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದು ನಾವು ನೋಡೋದಾದ್ರೆ ಇವೆರಡೂ ಹೇಳಿಕೆಗಳು ಒಂದು ಸರಿಯಾಗಿರುವಂಥದ್ದು. ನೋಡಿ ನೋಡಿ ಗಂಗಾವಳ್ಳಿ ನದಿಯು ಧಾರವಾಡ ಬಳಿಯ ಸೋಮೇಶ್ವರ ಕುಂಡದಲ್ಲಿ ಒಂದು ಶ್ಯಾಮಲ ಎಂಬ ಹೆಸರಿನಿಂದ ಉಗಮಗೊಂಡು ಅಲ್ಲಿ ಬೆಡ್ತಿ ಎಂಬುವಂತಹ ಉಪನದಿಯನ್ನ ಸೇರುತ್ತೆ ಅಂತ ನಾನು ಹೇಳ್ತೇನೆ. ಆ ನಂತರ ಏನಾಗುತ್ತೆ, ಅದು ಬೆಡ್ತಿ ಹೊಳೆಯಾಗಿ ಒಂದು ಹೆಸರಿನಿಂದ ಕರೆಯುವಂಥದ್ದು. ಇದು ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮಕ್ಕೆ ಹರಿದು ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯಲ್ಲಿ ಈ ಒಂದು ಜಲಾಶಯ ಏನು ಮಾಡುತ್ತೆ, ಒಂದು ಗಂಗಾವಳ್ಳಿ ಎಂಬ ಹೆಸರಿಂದ ಹರಿದು ಗೋಕರ್ಣ ಮತ್ತು ಅಂಕೋಲಗಳ ನಡುವೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಅನ್ನುವಂಥದ್ದು ನಾವು ನೋಡ್ಬೇಕಾಗತ್ತೆ. ಸರಿ ಇದೆ, ಇವೆಲ್ಲ ಹೇಳಿಕೆಗಳು ಸರಿ ಇರುವಂಥದ್ದು. ಇದರ ಉದ್ದ ಅನ್ನುವಂಥದ್ದು 161 ಕಿಲೋಮೀಟರ್ ಮತ್ತು ಜಲಾನಯ ಪ್ರದೇಶ ಎಷ್ಟು, ಇದು ಜಲಾನಯ ಪ್ರದೇಶವನ್ನು ಹೊಂದಿರುವಂಥದ್ದು 4446 ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂಥದ್ದು ನಾವು ಗಮನಿಸಬೇಕಾಗತ್ತೆ. ಯಾವ ನದಿ ಬಗ್ಗೆ ನಾನು ಚರ್ಚೆ ಮಾಡಿದೆ, ಯಾವ ನದಿ ಚರ್ಚೆ ಮಾಡಿರುವಂಥದ್ದು, ನಾನು ಬೆಡ್ತಿ ಹೊಳೆಯಲ್ಲಿ ಶ್ಯಾಮಲ ಅನ್ನುವಂತಹ ಒಂದು ನದಿಯ ವ್ಯವಸ್ಥೆಯ ಬಗ್ಗೆ ನಾನು ಚರ್ಚೆಯನ್ನ ಮಾಡಿರುವಂಥದ್ದು. ಈಗ ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. 15 MCQಗಳನ್ನ ಚರ್ಚೆ ಮಾಡಿದ್ದೇನೆ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ 15 ಕ್ವಶನ್ಗಳನ್ನು ತೆಗೆದುಕೊಂಡು ಬರ್ತೇನೆ. ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ನಿಮ್ಗೆ ಕ್ಲಾಸ್ ಲೈಕ್ ಆಗಿದ್ರೆ ಇದಕ್ಕೊಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.